ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ಪತ್ರಕರ್ತರ ಹಬ್ಬದ ಸಂಭ್ರಮೋತ್ಸವ. ಕೋಲಾರ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಿರಿಯ ಪತ್ರಕರ್ತರಿಗೆ ಸನ್ಮಾನ, SSLC, PUC ಪದವಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಅತ್ಯುನ್ನತ ಅಂಕ ಪಡೆದ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ಈ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ MP ಮಲ್ಲೇಶ್ ಬಾಬು, ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್, MLC ಅನಿಲ್ ಕುಮಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಸಹಕಾರ ಸಂಘದ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ KS ಗಣೇಶ್, ರಾಜ್ಯ ಪತ್ರಕರ್ತರ ಸಂಘದ ಮುಖಂಡರಾದ ಮುನಿರಾಜು, ಸುರೇಶ್ ಕುಮಾರ್, ರಾಜೇಂದ್ರ ಸಿಂಹ, ಹೆಬ್ಬಣಿ ಶಂಕರ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಅಂದರೆ ಯಾವುದೇ ಒಂದು ವ್ಯಕ್ತಿ ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಯಾವತ್ತಿಗೂ ಈ ದೇಶ, ಈ ಪ್ರಪಂಚ ಇರೋವರೆಗೂ, ಈ ಭೂಮಿ ಉಲ್ಟಾ ಆಗತ್ತೋವರೆಗೂ ಪತ್ರಿಕೆ ಅಂತೂ ಇದೇ ಇರುತ್ತೆ. ಅದಂತೂ ಯಾವತ್ತೂ ಪ್ರಾಣವಾಗಿರುವಂಥ ಪತ್ರಿಕೆ ಅಂತೂ ಎಲ್ಲೂ ಹೋಗೋದೇ ಇಲ್ಲ. ಅದು ಪ್ರಾಣ. ಈ ಪತ್ರಿಕೆ ಪ್ರಾಣ ಇಲ್ಲದೇ ಇದ್ರು, ಇದು ಪ್ರಾಣ ಇಲ್ಲದೇ ಇದ್ರು, ಇದು ಮನುಷ್ಯನ ಪ್ರಾಣ ಯಾವಾಗ ಆರೋಗ್ಯ ಗೊತ್ತಿಲ್ಲ. ಆದರೆ ಇದ್ರ ಪ್ರಾಣಕ್ಕೆ ಆರೋಗ್ಯವಾದ ಸಮಯ ಸಂದರ್ಭ ಬರೋದೇ ಇಲ್ಲ. ಅಂಥದ್ದು ಪತ್ರಿಕೆ ಅನ್ನೋದು ಅಂಥದ್ದು ಒಳ್ಳೆ ಒಂದು ಪತ್ರಿಕೆ. ಇವತ್ತು ಆ ಪತ್ರಿಕಾ ದಿನಾಚರಣೆ ಮಾಡ್ತಾ ಇರೋದಕ್ಕೆ ನಾನು ಎಲ್ಲ ಕೋಲಾರ ಜಿಲ್ಲೆಯ ಪತ್ರಕರ್ತರ ಸಂಘಕ್ಕೂ, ಪತ್ರಕರ್ತರ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಎರಡು ಕಣ್ಣಿದ್ದಂಗೆ. ಹೆಂಗೆ ಎರಡು ಕಣ್ಣಿದ್ದಂಗೆ ಅಂದರೆ, ಒಂದು ಕಣ್ಣು ನ್ಯಾಯ, ನೀತಿ, ಧರ್ಮ ಏನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ ಅಂತ ತೋರಿಸುವಂಥದ್ದು. ಇನ್ನೊಂದು ಕಣ್ಣು ಏನು ಅನ್ಯಾಯಗಳಾಗ್ತಾ ಇದೆ, ಏನು ತೊಂದರೆಗಳಾಗ್ತಾ ಇದೆ, ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನೇನು ಪ್ರಕೃತಿ ವಿಕೋಪಗಳು ಏನಾಗಿದೆ, ಪ್ರಕೃತಿ ನಮಗೆ ಏನೇನು ಕೊಡುಗೆ ಕೊಟ್ಟಿದೆ ಅಂತ ತೋರಿಸೋದು ಇನ್ನೊಂದು ಕಣ್ಣಾಗಿದೆ. ಅದೇ ರೀತಿ ಎರಡು ಕಿವಿ. ನಾವು ಕೂತ್ಕೊಂಡು ಸೆಲೆಕ್ಟ್ ಮಾಡಿದ್ವಿ, ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ವಿ. ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ವಿ, ನಾವು ಹೇಳಿದ್ವಿ ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ವಿ, ಲಿಸ್ಟ್ ನಿಮ್ಗೆ ಕಳಿಸ್ತೀವಿ, ನೀವು ಸೈಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇವಾಗ ಅವರು ಸೈಟು ಸೆಲೆಕ್ಟ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಆಗಿ ಅದು ನಾವು ಕೆಲವೊಂದನ್ನ ನಿಮ್ಗೆ ಹೇಳಬೇಕಾಗ್ತದೆ, ಕೆಲವೊಂದು ನಿಮ್ಗೆ ಹೇಳೋಕ್ಕಾಗಲ್ಲ, ನಿಮ್ಮ ಪತ್ರಕರ್ತರಿಗೆ ಹೇಳೋಕ್ಕಾಗೋದಿಲ್ಲ. ಅದು ನಾವು ಹೆಂಗೆ ಮಾಡಬೇಕು ಅಂತ ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ. ನೀವು ಸೆಲೆಕ್ಟ್ ಮಾಡಿ ಎಷ್ಟು ಕಮ್ಮಿ ಆಗುತ್ತೆ, ಏನೇನಾಗುತ್ತೆ, ಅದಕ್ಕೆ ಏನೇನು ಮಾಡ್ಬೋದು, ಆಲ್ಟರ್ನೇಟ್ಸ್ ಏನೇನು ಇದಾವೆ ಅಂತ ನಾವು ಅದನ್ನು ನಾವು ಮಾತಾಡ್ಕೊಳ್ತೀವಿ. ಅದನ್ನ ಮಾಡ್ತೀವಿ. ಆ ಸೈಟನ್ನು ನಾವು ಸೆಲೆಕ್ಟ್ ಮಾಡಿಕೊಡಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪತ್ರಕರ್ತರಿಗೆ ಸೈಟ್ಗಳು, ದಯವಿಟ್ಟು ಪತ್ರಕರ್ತರಲ್ಲಿ ಒಂದು ಮನವಿ ಮಾಡ್ತೀನಿ, ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಮಾಡ್ತೀನಿ. ನಾನು ಇದರಲ್ಲಿ ನೀವು ಸಹಕಾರ ಬೇಕೇ ಬೇಕಾಗ್ತದೆ. ನಾವೇನಿವತ್ತು ನಮ್ಮ ಕೋಲಾರ ಮನ್ಕೆರೆ ಕೆಳಗಡೆ ಇರ್ತಕ್ಕಂಥ ಗದ್ದೆ ಏನು ಬೌಂಡ್ರಿ ಇದೆ, ಆ ಬೌಂಡ್ರಿನ ಟೋಟಲ್ ಆಗಿ ಅಕ್ವಿಜೇಷನ್ ಮಾಡಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಲೇಔಟ್ ಮಾಡಬೇಕು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದರಲ್ಲಿ ಇಷ್ಟರಲ್ಲೇ ಬಂದ್ಬಿಟ್ಟು ನಾವು ನೋಟಿಫಿಕೇಶನ್ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ರೈತರನ್ನ ಎಲ್ಲ ಕರಿತೀವಿ. ಆ ರೈತರನ್ನ ಗೌರ್ಮೆಂಟ್ಗೆ ಜಾಯಿಂಟ್ ವೆಂಚರಲ್ಲಿ ಕೊಡೋ ಥರ ಇದ್ರೆ ನಮ್ಮ ಕೂಡಗೆ ಜಾಯಿಂಟ್ ವೆಂಚರಲ್ಲಿ ಕೊಡ್ಬೋದು, 50-50 ರೇಷನಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ್ರು ನಾವು ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ಖಂಡಿತವಾಗ್ಲೂ ಇದರಲ್ಲಿ ನಾವು ಮಾಡಿಕೊಡಿ. ಆ ಲೆವೆಟಲ್ಲಿ ನೀವು ಮಾಡಿ, ನೀವು ಸಹಕಾರ ಮಾಡಿ. ನಮಗೆ ಪತ್ರಕರ್ತರ ಸಂಘಕ್ಕೆ ಅಂತ ನಾವಿಷ್ಟು ಪರ್ಸೆಂಟೇಜ್ ಅಂತ ಅದರಲ್ಲಿ ನಿಮ್ಗೆ ಕೊಡ್ತೀವಿ. ಸೈಟಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರದಿಂದ ನಾವೇನು ಮಾಡ್ತೀವಿ ಅದನ್ನೊಂದು ರೆಸಲ್ಯೂಷನ್ ಮಾಡಿಕೊಂಡು ಇಷ್ಟು ಪರ್ಸೆಂಟೇಜ್ ಅಂತ ಇನ್ನೆಷ್ಟು ಪರ್ಸೆಂಟ್ ಮಾಡ್ಬೋದು ಅಂತ ನಮಗೆ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಅದರಲ್ಲಿ ನಿಮಗೆ ಸೈಟಿಗೆ ಕೊಡ್ತಿದೆ. ಅದಾದಮೇಲೆ ಕೆಲವೊಂದು ಜಾಗಗಳನ್ನು ಈಗ ಗುರುತಿಸಿದ್ದೀವಿ. ನಾನು ನೋಡೋಕ್ಕೆ ಟೈಮ್ ಆಗಿಲ್ಲ. ಪತ್ರಕರ್ತರ ಸಂಘಕ್ಕೆ ಒಂದು 2 ಎಕರೆಯನ್ನು ಸಂಘಕ್ಕೆ ರೆಸಿಡೆನ್ಸಿಲ್ ಅಂದರೆ ಅಪಾರ್ಟ್ಮೆಂಟ್ ಥರ ಆಗ್ಬೋದು, ಇಲ್ಲಾಂದರೆ ನಿಮಗೆ ಸೈಟ್ಗಳು ಅಂತ ಆಗ್ಬೋದು. ಈ ರೀತಿಯಲ್ಲಿ ಮಾಡೋದಕ್ಕೆ ಜಾಗವನ್ನು ಒಂದು 3-4 ಜಾಗವನ್ನು ಗುರುತಿಸಿಟ್ಟಿದ್ದೀವಿ. ಒಂದು ದಿವಸ ಪತ್ರಕರ್ತರ ಸಂಘ ನೀವೆಲ್ಲರೂ ಬಂದರೆ ನಿಮಗೆ ರೆಸಿಡೆನ್ಸಿಯಲ್ ಸೈಟ್ಗೋಸ್ಕರ ಆ ಜಾಗನ ತೋರಿಸ್ತೀವಿ. ಆ ಜಾಗ ತೋರಿಸಿದಾಗ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿದ್ರೆ ಅದನ್ನು ಲೇಔಟ್ ಫಾರ್ಮೇಷನ್ ಮಾಡಿ ನಿಮ್ಗೆ ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರವಾಗಿ ನೆಕ್ಸ್ಟ್ ವರ್ಷ ಪತ್ರಿಕಾ ದಿನಾಚರಣೆ ಒಳಗೆ ಕೊಟ್ಟು ನಿಮಗೆ ಒಂದು ಸಂತೋಷ ಪಡಿಸುವಂಥ ಒಂದು ಉದ್ದೇಶ ಇದೆ. ಅದಕ್ಕೆ ನಮ್ಮ MLC ಅಂತ ಅನಿಲನ್ ಅವರು, ನಮ್ಮ ಸಂಸದರಾದಂಥ ಮಲ್ಲೇಶನ್ ಅವರು ಎಲ್ಲರ ಸಹಕಾರ, ಬೆಂಬಲ, ಸಪೋರ್ಟ್ ಬೇಕಾಗುತ್ತೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಂತ ಒಂದು ಮನ್ನಣೆ ಇದ್ದಾಗ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಅದೇ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ರು. ನಾವು ಅದಕ್ಕಿಂತ ಮುಂಚೆ ನಮ್ಮ ಮುಂದೆ ಕೂತಿರುವಂಥ ಮೊಹಮ್ಮದ್ ಅರೀಫ್ ಅವರು, KUDA ಅಧ್ಯಕ್ಷ ಆಗಿರುವಂಥವರು, ಅವರು ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ. ನಿಮ್ಮ KUDA ಇಂದ ಒಂದು ನಿವೇಶನವನ್ನು ನಮ್ಗೆ ಕೊಡಬೇಕು ಅಂತ. ಆ ಅರ್ಜಿ ಮತ್ತು ಶಾಸಕರಿಗೆ ಕೊಟ್ಟಿರುವಂಥ ನಮ್ಮ ಮನವಿ ಎರಡನ್ನೂ ಪರಿಗಣಿಸಿ ಮುಂದೆ ಅವರು ಕಳೆದ ಒಂದು 15 ದಿವಸದ ಹಿಂದೆ ನಡೆದಂಥ ಅವರ ಆಡಳಿತ ಮಂಡಳಿ ಸಭೆಯಲ್ಲಿ ನಮ್ಮ ವಿಚಾರವನ್ನು ಇಟ್ಟು ಅದನ್ನು ಅವರು ಅಂಗೀಕರಿಸಿ ನಮಗೆ ಸೈಟನ್ನು
ಇವತ್ತು ಮುಂದಿನ ವರ್ಷ ನಮ್ಮ ಪತ್ರಕರ್ತರ ಸಂಘದಿಂದ ಯಾರೇ ಯಶಸ್ವಿ ಕಾರ್ಡ್ಗೆ ನೀವು ಅರ್ಜಿ ಹಾಕಿ ಸಾಕು, ಅದರ ಮೊತ್ತವನ್ನ ನಾನು ಕಟ್ತೀನಿ ಅನ್ನೋ ಘೋಷಣೆಯನ್ನ ಅವರು ಮಾಡಿದ್ದಾರೆ. ಆಮೇಲೆ KVD ನಮಗೆ ಸೈಟ್ ಕೊಡಬೇಕು ಅಂತ ಹೇಳಿದ್ರು. ಈಗಾಗಲೇ ನಮಗೆ ಲಿಸ್ಟನ್ನು ಕೊಟ್ಟಿದ್ದಾರೆ. ನಾವೆಲ್ಲ ನಮ್ಮ ಸುರೇಶ್, ರಾಜೇಂದ್ರ, ರವಿ ಎಲ್ಲರೂ ಗೆಳೆಯ ಮಿತ್ರರು ಸೇರ್ಕೊಂಡು ಒಂದು 3 ಸೈಟನ್ನು ನೋಡಿದ್ವಿ. ಒಂದು ಸೈಟನ್ನು ಅಂತಿಮ ಮಾಡಿದ್ವಿ. ನಿಮಗೆ ಈ ವಾರದಲ್ಲಿ ನಾವು ನಮಗೆ ಸೈಟ್ ಬೇಕು ಅಂತ ಒಂದು ಮನವಿಯನ್ನು ಕೊಡ್ತೀರಿ. ಅದನ್ನ ಕೊತ್ತೂರು ಮಂಜುನಾಥ್ ಅವರು ಮಾತು ಕೊಟ್ಟಂಗೆ ಅವ್ರು ನಮಗೆ ಅದನ್ನ ಆದಷ್ಟು ಬೇಗ ಮಾಡಿಕೊಟ್ರೆ ನಾವು ನಿಮ್ಮಂತವ್ರ ಸಹಾಯದಿಂದಲೇ ಅದನ್ನ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಇನ್ನ 4 ವರ್ಷದಲ್ಲಿ 25 ವರ್ಷಗಳ ಬೆಳ್ಳಿ ಹಬ್ಬವನ್ನ ಅಲ್ಲೇ ಆಚರಣೆ ಮಾಡ್ತೀವಿ ಅನ್ನೋದು ಮಾತನ್ನ ನಿಮ್ಮನ್ನು ಆಹ್ವಾನಿಸಿ ಅದೇ ಮಾಡಬೇಕು ಅನ್ನೋದು ನಮ್ಮ ಆಶೆ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಅನರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಇರಬಾರ್ದು ಅನ್ನೋಂಥದ್ದು ನನಗೆ ಇವತ್ತು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಈ ಕಾರ್ಯವನ್ನ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ನನ್ನ ಸಹಕಾರ ಸಂಘವಾಗಿರ್ಬೋದು, ನನ್ನನ್ನು ಒಳಗೊಂಡಂತೆ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದು ನನ್ನ ಬಹಳ ದೊಡ್ಡವಾದ ಒತ್ತಾಯ ಆಗಿದೆ. ಇವತ್ತು ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾಜದಲ್ಲಿ ಮಾಡಬಾರ್ದೆಲ್ಲ ಮಾಡಿ, ಅಲ್ಕ ಕೆಲಸಗಳೆಲ್ಲ ಮಾಡಿ, ಪತ್ರಕರ್ತರ ಸೋಗಿನಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಮೆಂಬರ್ಶಿಪ್ ತಗೊಂತಾರೆ ಅಂದ್ರೆ ಅದಕ್ಕಿಂತ ಅನ್ಯಾಯದ ಕೆಲಸ ನಮ್ಮ ಪತ್ರಕರ್ತ ಸಂಘಕ್ಕೆ ಮಾಡೋ ದ್ರೋಹ ಇನ್ನೊಂದಿಲ್ಲ. ಅಂತವರು ಸಂಘದ ಹೊರಗೆ ಇಡಲೇಬೇಕಾಗಿರುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ನನ್ನ ಮಾತನ್ನ ಬಳಸಿಕೊಂಡು ಅಥವಾ ಇದನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಹೇಳಿಕೊಂಡು ಕೆಲವರನ್ನೇ ಉದ್ದೇಶವಾಗಿ ಇಟ್ಕೊಂಡು ಏನಾದರೂ ಈ ವ್ಯವಸ್ಥೆಯನ್ನ ಕೆಲವರು ಗುರಿಯಾಗಿ ಇಟ್ಕೊಂಡು ಮಾಡಕ್ ಹೋದ್ರೆ ಮೊದಲ ಪ್ರತಿಭಟನೆ ಅದು ನನ್ನಿಂದನೇ ಶುರುವಾಗುತ್ತೆ, ಕೋಲಾರದಿಂದಲೇ ಶುರುವಾಗುತ್ತೆ. ಅದಕ್ಕೆ ಇಡೀ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನನ್ನ ಜೊತೆ ಇರಬೇಕು ಅಂತ ನಾನು ಈ ವೇದಿಕೆ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಮಾಡಿದ್ರೆ ಇಡೀ ಸಂಘ ಶುದ್ಧ ಆಗ್ಬೇಕು, ಅಲ್ಲೊಂದು ತಪ್ಪು ಕಡೆ ಕೂಡ ಇರಬಾರ್ದು. ಆಗಕ್ಕಾಗಲ್ವಾ, ಬಿಟ್ಬಿಡಿ, ಹಾಳಾಗೋಗ್ಲಿ, ಹಂಗೆ ಹೋಗ್ಲಿ, ನಾವೇನ್ ಮಾಡೋಕ್ಕಾಗೋದಿಲ್ಲ. ಹಂಗಂತ ಅದನ್ನ ಯಾರು ದೇಶದ ರಾಜಕಾರಣಕ್ಕೆ ಏನಾದ್ರು ಬಳಕೆ ಮಾಡಿದ್ರೆ ಹೋರಾಟ ನನ್ನಿಂದಲೇ ಶುರುವಾಗುತ್ತೆ. ಅದಕ್ಕೆ ಸಂಘ ಕೂಡ ನನ್ನ ಜೊತೆ ಇರುತ್ತೆ ನಮ್ಮ ಮಾತನ್ನು ಈಗಾಗಲೇ ಅಧ್ಯಕ್ಷರಾದಿಯಾಗಿ ಕೆಲಸ ಸೆಕ್ರೆಟರಿ ಖಜಾಂಚಿ ರವಿ ಎಲ್ಲ ಕೂಡ ನನ್ನ ಯಾವುದೋ ಒಂದು ವಿಚಾರದಲ್ಲಿ ಮಾತಾಡಿದ್ರೆ ನಿಮ್ಮ ಜೊತೆ ನಾವು ಇರ್ತೀರಿ ಸರ್, ನೀವು ಯಾವಾಗಲೂ ಬಗ್ಗೆ ಕಡೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆಲ್ಲರೂ ಮಾತನ್ನು ಅರ್ಪಿಸ್ತಾರೆ ಮಾತನಾಡ್ತೀನಿ. ಅಷ್ಟಪತ್ರಗಳು ಒಂದೇ, ಇನ್ನೊಂದು 10 ಸಂಘ ಪತ್ರ ಒಂದೇ, ಇನ್ನೊಂದು ಸಂಘ ಪತ್ರ ಒಂದೇ, ಅದಕ್ಕೆ ಯಾರು ತಲೆ ಕೆಟ್ಕೊಂಡ್ಬೇಡಿ, ನಾವೆಲ್ಲ ಒಂದೇ. ಯಾಕಂದ್ರೆ ಇವತ್ತು ಬೆಳಗ್ಗೆ ಈಚೆಗೆ ಬಂದವನು ಸಾಯಂಕಾಲ ಹೋಗ್ತಾರೆ ಗ್ಯಾರಂಟಿ ಇಲ್ಲ. ಒಂದು ನೀರು ಮೇಲೆ ಗುಳ್ಳೆ ಇದ್ದಾಗ ನಾವು ಬದುಕಿರೋದು. ಇವತ್ತು ಎಷ್ಟೋ ಜನ ಮಕ್ಕಳು ಮತ್ತೆ ಪೋಷಕರು ಕೂಡ ನನ್ನ ಮಗ, ನಮ್ಮ ಯಜಮಾನ್ರು, ನಮ್ಮ ಅಪ್ಪ ಈಚೆಗೆ ಹೋಗಿದಾರಪ್ಪ ಬಂದ್ರೆ ಸಾಕಪ್ಪ ಅಂತ ಕೇಳ್ತಾರೆ. ಇವತ್ತು ಎಷ್ಟೋ ಜನ ಪತ್ರಕರ್ತರಿಗೆ ತನ್ನ ಮಕ್ಕಳು ಏನು ಓದ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇವತ್ತು ಪತ್ರಕರ್ತರ ಫ್ಯಾಮಿಲಿಯಲ್ಲಿ ಆ ಮಕ್ಕಳಿಗೆ ಯಾವ ಸೆಕ್ಷನ್ ಏನು ಓದ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಒಂದು ಮಟ್ಟದಲ್ಲಿ ನಾವಿರೋಂಥದ್ದು. ಮತ್ತೆ ಪತ್ರಿಕಾ ದಿನಾಚರಣೆ 2032ಕ್ಕೆ ನಮ್ಮದು ಡಿ ವಿ ಗುಂಡಪ್ಪ ನಿರ್ಮಾಣ ಮಾಡಿದ 100 ಶತಮಾನೋತ್ಸವ. ಆ ಶತಮಾನೋತ್ಸವನ ರಾಜ್ಯ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ ರಾಜ್ಯಾಧ್ಯಕ್ಷರು. ಅದೇ ದಿನ ಕೋಲಾರ ಜಿಲ್ಲೆಯಲ್ಲಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ರೆ ಆ ಟೈಮ್ಗೆ ನ್ಯಾಯಾಧ್ಯಕ್ಷ ಆಗಿದ್ದಾರೋ ಗೊತ್ತಿಲ್ಲ. 100 ಇವತ್ತು ಎಷ್ಟೋ ಜನಕ್ಕೆ ಮಕ್ಕಳಿಗೆ ತಂದೆಯಾಗಿ, ಹೆಂಡತಿಗೆ ಗಂಡ ಆಗಿ ಎಷ್ಟೋ ಜನ ಪತ್ರಕರ್ತಿದ್ದಾರೆ. ಅವರೆಲ್ಲ ಫೀಲ್ಡ್ ಮೇಲೆ ಬಂದಾಗ ಯಾವ ಟೈಮ್ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ, ಯಾವ ಟೈಮ್ ಊಟ ಮಾಡ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತೆ. ಎಷ್ಟೋ ಜನ ಪತ್ರಕರ್ತರನ್ನು ಅಲ್ಲಿದ್ದಾರೆ. ಆ ಒಂದು ಪತ್ರಕರ್ತರಿಗೆ ನಮ್ಮ ಕೈಲಾದ ಸಹಾಯ ಮಾಡ್ಬೇಕಂತೇಳಿ ಪತ್ರಕರ್ತ ಸಂಘ ತುಂಬಾನೇ ಕಷ್ಟಪಡ್ತದೆ. ಇವತ್ತು ಕೂಡ ಇಷ್ಟು ದಿನ ನಾವು ಕೆಲಸ ಮಾಡ್ತಾ ಇದ್ರಿ, ನಮ್ಗೆ ಇನ್ಸೂರೆನ್ಸ್ ಅಂತ ಯಾರು ಮಾಡಿರ್ಲಿಲ್ಲ. ಆ ಕಾರಣಕ್ಕೆ ಮೊನ್ನೆ ನಾವು ಎಷ್ಟೋ ಸಾರಿ ಸಂಘ ಎಷ್ಟೋ ಒಂದು ಖಾಸಗಿ ಏಜೆನ್ಸಿಗಳು ಕರ್ಕೊಂಡು ಚರ್ಚೆ ಮಾಡಿದಾಗ 12,000, 20,000, 30,000 ಕಟ್ಟಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಯಲ್ಲಿ ನಮಗೆ ಗೊತ್ತಾಗಿದೆ ಏನಂದ್ರೆ, ಒಂದು ಬಾಗೇಪಲ್ಲಿಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಪತ್ರಕರ್ತರೆ ಅವರಿಗೆ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಇನ್ಸೂರೆನ್ಸ್ ಮಾಡ್ತಾರೆ. ಅವರು ಆಕ್ಸಿಡೆಂಟ್ ಮೃತಪಟ್ಟಾಗ ಅವ್ರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಅದನ್ನೇ ಒಂದು ಚಾಲೆಂಜ್ ತಗೊಂಡು ನಾನು ಕೂಡ ಇವತ್ತು ಕೋಲಾರ ಜಿಲ್ಲೆ ಎಲ್ಲ ಪತ್ರಕರ್ತರಿಗೆ ಒಂದು ಇನ್ಸೂರೆನ್ಸ್ ಮಾಡಿಸ್ಬೇಕಂತೇಳಿ ನಾನು ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ನಮಗೆ 555 ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಪ್ರತಿ ವರ್ಷ ಕೂಡ ನಾವು 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಡ್ತೇನೆ ಹೇಳಿದ್ರು. ಅದೇ ರೀತಿ ಕೂಡ ನಾನು ಎಲ್ರಿಗೂ ಫಾರಂ ಕೊಟ್ಟು ಕೋಲಾರ ಜಿಲ್ಲೆ 270 ಜನಕ್ಕೂ ಮಾಡ್ಬೇಕಂತೇಳಿ ನಾನು ತೀರ್ಮಾನ ತಗೊಂಡಾಗ ಈಗಾಗಲೇ ನಿಮ್ಮ 127 ಜನ ಅರ್ಜಿ ಕೊಟ್ಟಿದ್ದಾರೆ. ಮತ್ತೆ 27 ಜನದಲ್ಲಿ 97 ಜನ ನಮ್ಗೆ 60 ವರ್ಷ ಒಳಗಡೆ ಇದ್ದಾರೆ. ಇನ್ನು ಮಿಕ್ತರು 60 ವರ್ಷ ಮೇಲ್ಪಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಕೊಡ್ತಾರೆ. 60 ವರ್ಷ ಹೊರಗಡೆ ಪಟ್ಟವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಮತ್ತೆ ಅದಕ್ಕಿಂತ ಇನ್ನು ಹೆಚ್ಚಿಗೆ ಅಂತ ಹೇಳಿದ್ರೆ ಈಗ 10 ಲಕ್ಷ ರೂಪಾಯಿ ಮಾಡಿದ್ದೀನಿ, 15 ಲಕ್ಷ ರೂಪಾಯಿ ಕೂಡ ಮಾಡಿದ್ದೀನಿ. ಈಗ ನಾಳೆ ಮುಂದಿನ ಪತ್ರಕರ್ತರಿಗೆ ಮುಂದಿನ ಒಂದು ವಾರದಲ್ಲಿ ಆ ಪೋಸ್ಟ್ ಆಫೀಸರ್ ಕೊಡ್ತಾರೆ. ಇಲ್ಲಿ ಅವ್ರಿಗೆ ಅಕೌಂಟ್ ಓಪನ್ ಮಾಡಿ ಪ್ರತಿಯೊಬ್ಬ ಯಾರು ಅರ್ಜಿ ಕೊಟ್ಟು ಅವ್ರಿಗೆ 15 ಲಕ್ಷ ರೂಪಾಯಿನ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸುವಂತ ಕೆಲಸ ನಾನು ಮಾಡಿದ್ದೀನಿ. ಈಗ ಅಂತಿಮವಾಗಿ
ಚನ್ನಪಟ್ಟಣ ತಾಲೂಕಲ್ಲಿ ತುಂಬ ಪ್ರಸಿದ್ಧಿ ಪಡ್ತಕ್ಕಂಥ ಪ್ರಜಾವಾಣಿ ಕೆಲಸ ಮಾಡಿದ್ದಾರೆ. ಅಲ್ಲೇ ಚಾನಲ್ ಅನ್ನೋದು ಜಿಲ್ಲೆಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಒಂದು ಸ್ಥಳೀಯರು ಶ್ರೀನಿವಾಸಪುರದ ಬಹಳ ಹಿರಿಯ ಪತ್ರಕರ್ತರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಣ್ಣ ಸ್ಮೈಲ್ ಶಂಕರಣ್ಣ. ಓಕೆ, ಹಂಗೆ ಇರಿ.